ಸರ್, ಈಗ ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ನಿಮ್ ಪ್ರಕಾರ ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ಏನ್ ಅರ್ಹತೆ ಇರಬೇಕು? ನಿಜ ಹೇಳಿದ್ರೆ ಬಹಳಷ್ಟು ಜನರಿಗೆ ಬೇಜಾರಾಕೈತಿ. ಈಗ ಮೊದಲು ಒಂದು ಕಾಲಕ್ಕೆ ನಾವು ರಾಜಕೀಯ ಪ್ರವೇಶ ಮಾಡಿದಾಗ ಜನ ಎಲ್ಲಿ ಕೂಡ ನಮ್ಮನ್ನ ದುಡ್ಡು ಕೇಳ್ತಿರಲಿಲ್ಲ. ಒಂದು ಮಂಡಕ್ಕಿ ದಾಣಿ ಚಾ ಅಷ್ಟು ಕೊಟ್ಬಿಟ್ರೆ ನಮ್ಮ ಎಲೆಕ್ಷನ್ ಆಕತ್. ನಾ 87ರಿಂದ ಹೌದ್ರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರಿ, ಆಗಿ ಕೆಲಸ ಮಾಡೇವಿ. ನಂತರ ಇಲೆಕ್ಷನ್ನಾಗೂ 94 ಗೆದ್ದು ಬಂದಿದ್ವಿ, 89 ಸೋತಿದ್ದೆ, ತಿರುಗಿ 99 ಗೆದ್ದಿದ್ವಿ. ಪ್ರತಿ ಇಲೆಕ್ಷನ್ ಪ್ರತಿ ಹಂತದಲ್ಲಿ ಕೂಡ ಚುನಾವಣೆ ವೆಚ್ಚ, ಅಭ್ಯರ್ಥಿಯ ಚುನಾವಣೆ ವೆಚ್ಚ ಹೆಚ್ಚಾಗ್ತಾನೆ ಹೋಗ್ತೈತೆ ಹೊರತು ಕಡಿಮೆ ಅಂಕ್ರಿ ಇಲ್ಲ. ಈ ಪರಿಸ್ಥಿತಿ ಐತಿ. ಇಲ್ಲೇ ದುಡ್ಡು ಮುಖ್ಯ, ಜೊತೆಗೆ ಆ ಶಾಸಕನ ಆಗ್ಲೇಬೇಕು ಅಂತಕ್ಕಂಥ ಇಚ್ಛೆ ಇರ್ತಕ್ಕಂಥ ವ್ಯಕ್ತಿ. ಕೇವಲ ಒಂದು ಸಮಾಜದ ಓಟ್ ಹಾಕಿದ್ರೆ ನಾವು ಆರಿಸಿ ಬರೋದಲ್ಲ. ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳ ಎಲ್ಲ ಸಮಾಜದವರ ಪ್ರೀತಿ ವಿಶ್ವಾಸ, ಅವ್ರಿಗೆ ಕಷ್ಟ ಸುಖ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಜನ ನಮ್ಮನ್ನ ಪ್ರೀತಿ ಮಾಡ್ತಾರೆ, ನಮಗೆ ಗೌರವ ಕೊಡ್ತಾರೆ, ಒಳ್ಳೆಯರಪ್ಪ ಅಂತೇಳಿ. ಈ ರೀತಿ ಆ ವ್ಯಕ್ತಿತ್ವವನ್ನ ಶಾಸಕರಾಗಬೇಕು ಅನ್ನತಕ್ಕಂಥವ್ರು ಬೆಳೆಸ್ಕೋಬೇಕು. ಮತ್ತು ವಿಶೇಷವಾಗಿ ದುಡ್ಡಿದ್ದವನ ಶಾಸಕನಾಗ್ತಾನ ಅನ್ನೋದು ಕೂಡ ಕಷ್ಟ, ಅದನ್ನ ಬರೆದು ಕೊಡಕ್ಕಾಗಲ್ಲ, ಆಗೋದಲ್ಲ. ಅಲ್ಲಿ ಕ್ಷೇತ್ರಗಿರ್ತಕ್ಕಂಥ ಅವೇನು ತನ್ನ ಪ್ರಭಾವವನ್ನು ಬೀರಿಸ್ಕೊಂಡಿರ್ತಾನ, ಆ ಪ್ರಭಾವದ ಮೇಲೆ ಪ್ರೀತಿ ವಿಶ್ವಾಸದ ಮೇಲೆ ಗೆದ್ದು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಆದ್ರೆ ನೀವು 4 ಸರಿ ಗೆದ್ಕೊಂಡ್ ಬಂದಿರಲ್ರಿ ಸರ್. ಈ ಪ್ರಸ್ತುತ ರಾಜಕಾರಣದಲ್ಲಿ ಜನ ಏನೇನೋ ಕೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಜನಪ್ರತಿನಿಧಿನ? ಇದಕ್ಕೆ ಜನರ ಮ್ಯಾಗ ದೂಷಣೆ ಮಾಡಕ್ ಆಗೋದಲ್ಲ. ಅವ್ರ ಕಷ್ಟ ಸುಖ ಆ ತರ ಇರ್ತಾವ. ಅವ್ರಿಗೆ ಆ ಖರ್ಚನ್ನ ನಿಭಾಯಿಸ್ತಕ್ಕಂಥ ಯಾವುದೇ ಮೂಲ ಆದಾಯ ಇರೋದಲ್ಲ. ಅಂದಾಗ ನಮ್ಮ ಶಾಸಕರ ಹತ್ರ ಹೋದಾಗ, ಜನಪ್ರತಿನಿಧಿಗಳ ಹತ್ರ ಹೋದಾಗ ನಮ್ಮ ಕಷ್ಟಕ್ಕೆ ಏನಾದ್ರೂ ಪರಿಹಾರ ಸಿಗ್ತದೇನೆ ಅಂತಕ್ಕಂಥ ಒಂದು ಆಶ್ವಾಸನೆ ನಿರೀಕ್ಷಣೆ ಇಟ್ಕೊಂಡ್ ಬಂದಿರ್ತಾವ. ಅನಿವಾರ್ಯವಾಗಿ ನಮ್ಮ ಜನರ ಪ್ರೀತಿ ವಿಶ್ವಾಸ ಉಳಿಸ್ಕೋಬೇಕು ಅಂತಕ್ಕಂಥ ವಿಚಾರದ ಹಿನ್ನೆಲೆ ಒಳಗ ನಾವು ಕೂಡ ಅವ್ರ ಸಹಾಯಕ್ಕೆ ಒಟ್ಟು ಅಂತಕ್ಕಂಥ ವಿಚಾರ ಐತಿ. ಫೈನ್ ಸರ್, ಬಹಳ ಪ್ರಾಮಾಣಿಕವಾಗಿ ನೀವು ಮಾತನಾಡ್ತಾ ಇದ್ರಿ, ಅದು ಬಹಳ ಪ್ರಶಂಸನೀಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.